ಚಿರಬಿಯ ಅಕ್ರಮ ಗ್ರಾವೆಲ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿಯಲ್ಲಾಗಿರೋದು. ಸರ್ಕಾರಿ ಜಾಗದಲ್ಲಿ ಬೇಕಾಬಿಟ್ಟಿಯಾಗಿ ಒಂದಿಷ್ಟು ದಂಧೆ ಮಾಡ್ದಂಗಿತ್ತು. ಚಿರಬಿಯ ಅಕ್ರಮ ಗ್ರಾವೆಲ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿಯಲ್ಲಿ ಅಂದರೆ ಸರ್ಕಾರಿ ಲ್ಯಾಂಡ್ನಲ್ಲಿ ಗ್ರಾವೆಲ್ ಅಗದಿರೋದು ದೃಢಪಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಮೊದಲೇ ಹೇಳಿತ್ತು ಈ ವಿಚಾರದಲ್ಲಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಕಂದಾಯ ಇಲಾಖೆಯ ಸಿಬ್ಬಂದಿ ಸೇರಿಕೊಂಡು ಪರಿಶೀಲನೆ ಮಾಡೋ ಕೆಲಸಕ್ಕೆ ಮುಂದಾದರು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಾವು ನಡೆಸಿದ್ದೀವಿ, ಎಲ್ಲವೂ ಕೂಡ ಆಗಿದೆ ಅನ್ನೋದನ್ನ ಈಗ ಹೇಳ್ತಿದ್ದಾರೆ. ಈ ಅಕ್ರಮ ಗ್ರಾವೆಲ್ ಮಾಫಿಯಾ ಬಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಧ್ವನಿ ಎತ್ತಿತ್ತು. ಅಲ್ಲಿ ಅಕ್ರಮಗಳಾಗ್ತಿದೆ, ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ, ದಾಂಧಲೆ ನಡೆಸ್ತಾರಂತೆ, ಗುತ್ತಿಗೆದಾರ ಬರ್ತಾರಂತೆ, ಯಾರ್ಯಾರೋ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂತ ಆರೋಪ ಅನುಮಾನಗಳನ್ನ ಕರ್ನಾಟಕ ನ್ಯೂಸ್ ಬೀಟ್ ಎತ್ತಿ ಹಿಡಿದಿತ್ತು. ಅದರ ಬೆನ್ನಲ್ಲೇ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಜೊತೆಲೆ ಕಂದಾಯ ಇಲಾಖೆಯ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಪರಿಶೀಲನೆ ಮಾಡಿದಾಗ ಹೌದು ಅದೊಂದು ಸರ್ಕಾರಿ ಜಾಗ, ಆ ಸರ್ಕಾರಿ ಜಾಗದಲ್ಲಿ ಎಲ್ಲೇ ಇಲ್ದಂಗೆ ಅಲ್ಲಿ ಸಿಗುವಂಥ ಸಂಪನ್ಮೂಲ ಮಣ್ಣು ಕಲ್ಲು ಏನೇನು ಸಿಗುತ್ತೆ ಇವೆಲ್ಲದರಲ್ಲೂ ಕೂಡ ಗ್ರಾವೆಲ್ ಮಾಫಿಯಾಗಳನ್ನ ಮಾಡಿಸ್ತಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋ ಕೆಲಸವನ್ನ ಈಗ ಮಾಡಿದ್ದಾರೆ. ಇನ್ನು ಚಿರಬಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಈವರೆಗೂ 3,900 ಮೆಟ್ರಿಕ್ ಟನ್ನಷ್ಟು ಗ್ರಾವೆಲ್ ಸಾಗಾಟ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಚಿರಬಿಯ ಸರ್ಕಾರಿ ಲ್ಯಾಂಡ್ ಏನಿದೆಯಲ್ಲ, ಇಲ್ಲಿ 3,900 ಮೆಟ್ರಿಕ್ ಟನ್ನಷ್ಟು ಗ್ರಾವೆಲ್ಗಳ ಸಾಗಾಟ ಆಗಿದೆ. ತಗೊಂಡು ಲಾರಿಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದಿತ್ತು. ಹೇಳೋರಿಲ್ಲ ಕೇಳೋರಿಲ್ಲ, ನಿವೃತ್ತಿ ಆಟ ಆಗಿಬಿಟ್ಟಿದೆ. ಅಧಿಕಾರಿಗಳು ನಿದ್ದೆ ಮಾಡ್ತಿದ್ರೆ ಅನ್ಸುತ್ತಿದ್ನೆಲ್ಲ ನೋಡ್ತಿದ್ರೆ ಸರ್ಕಾರಿ ಜಾಗದಲ್ಲಿ ಬೇಕಾಬಿಟ್ಟಿಯಾಗಿ 3,900 ಮೆಟ್ರಿಕ್ ಟನ್ನಷ್ಟು ಗ್ರಾವೆಲ್ ಸಾಗಾಟ ಆಗಿದೆ. ನಾವು ವರದಿಯನ್ನ ತಹಶೀಲ್ದಾರ್ಗೆ ಕಳಿಸಿದ್ದೇವೆ ಅಂತಿದ್ದಾರೆ. ತನಿಖೆ ನಡೆಸಿ ಪುನಃ ವರದಿ ನೀಡುವಂತೆ ತಿಳಿಸಿದ್ದೇವೆ. ಅವರು ತನಿಖೆ ಮಾಡ್ತಾ ಇರಲಿ, ಅವರು ತಗೊಂಡು ಹೋಗ್ತಾ ಇರಲಿ. ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ. ಅವರು ತಿಂದು ತೇಗಿರ್ತಾರೆ ಅಷ್ಟರಲ್ಲಿ. ಸದ್ಯ ಜಿಲ್ಲಾ ಉಪನಿರ್ದೇಶಕ ರಿಯಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಾಪ ಈಗಾದರೂ ಕೊಟ್ಟರು, ಮೆಚ್ಚಬೇಕು ಇವ್ರನ್ನ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಈಗ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಹೌದು, ದೃಢಪಟ್ಟಿದೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ತಿಂದು ತೇಗಿ ಹೋಗಿದ್ದಾರೆ ಅನ್ನೋದನ್ನ ಅನೇಕ ದಿನದ ನಂತರ ಮಾಡಿದಂಥ ಅಧಿಕಾರಿಗಳಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಲೇಬೇಕು. ಗ್ರಾಮದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ ಮುರಮ್ಮ ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತಂದು ಬೂದಿ ನಾಗರಾಜ್ ಅವರು ಕಂಪ್ಲೇಂಟ್ ನೀಡಿದರು. ಸೊ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ದೂರುದಾರರ ಸಮಕ್ಷಮದಲ್ಲಿ 3/7/2026 ಪರಿಶೀಲನೆ ಮಾಡಿ ಅಲ್ಲಿ ಎಷ್ಟು ಪ್ರಮಾಣದ ಗಣಿಗಾರಿಕೆ ಆಗಿ ಮುರಮ್ಮ ಸಾಗಾಣಿಕೆ ಆಗಿದೆ ಅಂತಂದು ಅದು ಅಳತೆ ಎಲ್ಲ ಮಾಡಿಕೊಂಡು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಅದು ಸರ್ಕಾರಿ ಭೂಮಿ ಆಗಿರೋದ ಕಾರಣ ಅದು ಏನಿದೆ ಅಂತಂದರೆ ಅಲ್ಲಿ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಂದು ಮತ್ತೆ ಪುನಃ ತಹಸೀಲ್ದಾರ್ ಅವರಿಗೆ ಅದು ಪತ್ತೆ ಹಚ್ಚಿ ನಮಗೆ ಅದರ ಬಗ್ಗೆ ತನಿಖೆ ಮಾಡಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೇಳಿದ್ದೀವಿ. ಇನ್ಫಾರ್ಮೇಷನ್ ತೊಗೊಂಡಾದ್ಮೇಲೆ KLR ಆ್ಯಕ್ಟ್ ಪ್ರಕಾರ ಅವ್ರು ಕ್ರಮ ಕೈಗೊಂಡು ಮತ್ತೆ ಅವರು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.